ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ 20 ಆಗಸ್ಟ್ 2024 ಮಂಗಳವಾರ. ಸೂರ್ಯೋದಯ ಬೆಳಗ್ಗೆ 6:08, ಸೂರ್ಯಾಸ್ತ ಸಂಜೆ 6:38, ಚಂದ್ರೋದಯ ಸಂಜೆ 7:19, ಚಂದ್ರಾಸ್ತ ಬೆಳಗ್ಗೆ 6:29. ಇಂದಿನ ತಿಥಿ ಪ್ರತಿಪದ ರಾತ್ರಿ 10:34 ರವರೆಗೆ, ನಂತರ ದ್ವಿತೀಯ. ಯೋಗ ಅತಿಗಂಡ ರಾತ್ರಿ 8:55, ನಂತರ ಸುಕರ್ಮ ನಕ್ಷತ್ರ ಧನಿಷ್ಠ ಬೆಳಗ್ಗೆ 7:46 ರವರೆಗೆ, ನಂತರ ಶತಭಿಷ. ಕರ್ಣ ಬಾಲವ ಬೆಳಗ್ಗೆ 10:15, ಕೌಲವ ರಾತ್ರಿ 8:32, ನಂತರ ತೈತಿಲ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:36 ರಿಂದ 5:22, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:58 ರಿಂದ 12:48, ಪ್ರಾತಃ ಸಂಧ್ಯಾ ರಾತ್ರಿ 4:59 ರಿಂದ 6:08, ಸಂಧ್ಯಾಕಾಲ ಸಂಜೆ 6:38 ರಿಂದ 7:47, ಅಮೃತಕಾಲ ರಾತ್ರಿ 8:44 ರಿಂದ 10:10, ತ್ರಿಪುಷ್ಕರ ಯೋಗ ರಾತ್ರಿ 3:09 ಆಗಸ್ಟ್ 21 ರಿಂದ ಬೆಳಗಿನ ಜಾವ 6:08 ಆಗಸ್ಟ್ 21 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 3:30 ರಿಂದ 5:04, ಯಮಗಂಡ ಕಾಲ ಬೆಳಗ್ಗೆ 9:15 ರಿಂದ 10:49 ರವರೆಗೆ, ವರ್ಜ್ಯಕಾಲ ಮಧ್ಯಾಹ್ನ 12:10 ರಿಂದ 1:36, ದುರ್ಮುಹೂರ್ತ ಬೆಳಗ್ಗೆ 8:38 ರಿಂದ 9:28, ನಂತರ ರಾತ್ರಿ 11:14 ರಿಂದ 12 ರವರೆಗೆ. ಬೆಳಗ್ಗೆ 7:46 ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಾಘ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ವೃಷಭ, ಸಿಂಹ, ಕನ್ಯಾ, ಧನು, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ಈ ದಿನ ಕಲಾಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಗೌರವ ದೊರೆಯಲಿದೆ. ವೃತ್ತಿಯಲ್ಲಿ ನಿಮ್ಮ ಕಾರ್ಯವೈಖರಿ, ನಿಮ್ಮ ಜಾಣ್ಮೆ, ಮುಂದಾಲೋಚನೆಗೆ ಮೆಚ್ಚುಗೆಗೆ ಪಾತ್ರರಾಗುವಿರಿ. ವೈವಾಹಿಕ ಜೀವನ ಸಮಾಧಾನಕರವಾಗಿರುತ್ತದೆ ಮತ್ತು ಪ್ರೀತಿಯಲ್ಲಿ ಯಶಸ್ಸು ಪಡೆಯುವಿರಿ. ಸಂಧಿವಾತ ರೋಗದಿಂದ ಬಳಲುತ್ತಿರುವವರಿಗೆ ನೋವು ಹೆಚ್ಚಾಗಬಹುದು. ವೃಷಭ ರಾಶಿ. ವ್ಯವಹಾರದ ವಿಷಯದಲ್ಲಿ ಗಂಭೀರ ಪ್ರಯತ್ನಗಳನ್ನು ಮಾಡುವಿರಿ. ನಿಮ್ಮ ದೇಹ ದಣಿಯಬಹುದು. ಪೂರ್ಣ ರಾತ್ರಿಯ ನಿದ್ದೆಯ ಅವಶ್ಯಕತೆಯಿದೆ. ರೋಗಿಗಳ ಆರೋಗ್ಯ ಸುಧಾರಿಸುವುದು. ನಿಮ್ಮ ಸ್ನೇಹಿತರು ವಿಶೇಷವಾಗಿ ಸಹಾಯಕರಾಗುತ್ತಾರೆ. ನೀವು ಸಾಲವಾಗಿ ನೀಡಿದ್ದ ಹಣ ಹಿಂಪಡೆಯಬಹುದು. ಮಿಥುನ ರಾಶಿ. ಇಂದು ನೀವು ಆಲೋಚನೆಗಳಲ್ಲಿ ನಕಾರಾತ್ಮಕತೆ ಹೆಚ್ಚಿರಬಹುದು. ಹಾಗಾಗಿ ತಲೆನೋವಿನ ಸಮಸ್ಯೆ ಬರಬಹುದು. ಹೆಚ್ಚಿನ ಕೆಲಸ ಇಂದು ಒತ್ತಡ ತರಬಹುದು. ದಿನದ ಅಂತ್ಯದ ವೇಳೆಗೆ ಸ್ವಲ್ಪ ಹಣ ಸಹಾಯ ದೊರೆಯುವುದು. ನಿಮ್ಮ ಸಹೋದ್ಯೋಗಿಗಳ ಸಹಕಾರದೊಂದಿಗೆ ನಿಮ್ಮ ಎಲ್ಲ ಅಳಿದುಳಿದ ಕೆಲಸಗಳು ಪೂರ್ಣಗೊಳ್ಳುವವು. ನಿಮ್ಮ ಜಾಣ್ಮೆ ಹೊಸ ರೂಪದಲ್ಲಿ ಜನರ ಮುಂದೆ ಹೊರಹೊಮ್ಮುವುದು. ಕಟಕ ರಾಶಿ. ಈ ದಿನದ ಆರಂಭ ಅಷ್ಟು ಉತ್ತಮವಾಗಿರುವುದಿಲ್ಲ, ಆದರೆ ನಿಮ್ಮ ಸಂಗಾತಿಯ ಸಹಕಾರ ಬೆಂಬಲ ಸಿಗುವುದು. ಬೇರೆಲ್ಲಿಗಾದರೂ ಹೋಗುವುದಾದರೆ ನಿಮ್ಮ ಆಹಾರದ ಬಗ್ಗೆ ಗಮನವಿರಲಿ. ನಿಮ್ಮ ಆರೋಗ್ಯ ಕೆಡುವ ಸಂಭವವಿದೆ. ತಾಯಿಯ ಆರೋಗ್ಯದ ಕಡೆ ಗಮನ ವಹಿಸಿ. ಸಿಂಹರಾಶಿ. ನಿಮ್ಮ ವ್ಯವಹಾರಕ್ಕೆ ಹೊಸ ಪಾಲುದಾರರನ್ನು ಸೇರಿಸಿಕೊಳ್ಳಬಹುದು. ಇಂದು ನೀವು ವಿಶ್ವಾಸದಿಂದ ವರ್ತಿಸುವಿರಿ. ನಿಮ್ಮ ಒಡಹುಟ್ಟಿದವರೊಡನೆ ಇದ್ದ ಜಗಳಗಳನ್ನು ತೊಡೆದು ಹಾಕುವಿರಿ. ರಿಯಲ್ ಎಸ್ಟೇಟ್ ಮತ್ತು ಆರ್ಥಿಕ ವ್ಯವಹಾರಗಳಿಗೆ ಒಳ್ಳೆಯ ದಿನ. ನಿಮ್ಮ ಕುಟುಂಬದವರ ಪ್ರೀತಿ ಮತ್ತು ಸಹಕಾರ ದೊರೆಯುವುದು. ಕನ್ಯಾ ರಾಶಿ. ಈ ದಿನ ನಿಮಗೆ ಅನುಕೂಲಕರವಾಗಿದೆ. ಕನಸು ನನಸಾಗಬಹುದು. ಸಹೋದ್ಯೋಗಿಗಳಲ್ಲಿ ನಿಮ್ಮ ಪ್ರಾಬಲ್ಯ ಮತ್ತು ಪ್ರಭಾವ ಹೆಚ್ಚಾಗುವುದು. ಮನೆಯಲ್ಲಿ ಧರ್ಮ ಕಾರ್ಯಗಳು ನಡೆಸಲಾಗುವುದು, ಇಲ್ಲವೇ ಅದರ ಯೋಜನೆ ಮಾಡುವಿರಿ. ವೃತ್ತಿಪರ ಶಿಕ್ಷಣದಲ್ಲಿರುವ ವಿದ್ಯಾರ್ಥಿಗಳಿಗೆ ದಿನವು ತುಂಬಾ ಉತ್ತಮವಾಗಿರುವುದು.
ತುಲಾರಾಶಿ. ಕೆಲಸದಲ್ಲಿ ಕೆಲವು ತಾಂತ್ರಿಕ ದೋಷಗಳು ಕಂಡುಬರುವುದು, ಆದರೆ ಅದನ್ನು ಬೇಗ ಪರಿಹರಿಸುವಿರಿ. ನಿಮ್ಮ ಪ್ರಗತಿ ನಿಮ್ಮ ವಿರೋಧಿಗಳನ್ನು ನಿರುತ್ಸಾಹಗೊಳಿಸುತ್ತದೆ. ಸಂಬಂಧಕ್ಕೆ ಬದ್ಧವಾದ ವ್ಯಕ್ತಿಯಾಗಿರುತ್ತೀರಿ. ನಿಮ್ಮ ಕುಟುಂಬದವರೊಡನೆ ಸಮಯ ಕಳೆಯುವಿರಿ, ಅವರೊಡನೆ ಸಣ್ಣ ಪ್ರಯಾಣ ಮಾಡಬಹುದು. ವೃಶ್ಚಿಕ ರಾಶಿ. ನಿಮ್ಮ ಭಾವನಾತ್ಮಕ ಮನಸ್ಥಿತಿಯಿಂದ ಕೆಲವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ನಿಮ್ಮ ಮಾತು ಮತ್ತು ಕೋಪದ ಮೇಲೆ ನಿಯಂತ್ರಣವಿರಲಿ. ಸಂಗಾತಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು. ವೈಯಕ್ತಿಕ ಮತ್ತು ಗೌಪ್ಯವಾದ ಮಾಹಿತಿಯನ್ನು ಬಹಿರಂಗಪಡಿಸಬೇಡಿ, ಜನ ನಿಮ್ಮ ಮೇಲೆ ಆಪಾದನೆಗಳನ್ನು ಮಾಡಬಹುದು. ಧನುರಾಶಿ. ಈ ದಿನ ನಿಮಗೆ ಅದೃಷ್ಟದ ದಿನವಾಗಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುವುದು, ದೊಡ್ಡ ಕಂಪನಿಯಿಂದ ಹೊಸ ಉದ್ಯೋಗ ಅವಕಾಶಗಳು ಬರುವ ಸಾಧ್ಯತೆಯಿದೆ. ಸಂಸಾರದಲ್ಲಿ ಪ್ರೀತಿ ಮತ್ತು ಶಾಂತಿ ಸಮಾಧಾನ ನೆಲೆಗೊಳ್ಳುವುದು. ಯಾರ ಟೀಕೆಗೂ ಎದೆಗುಂದಬೇಡಿ. ಮಕರ ರಾಶಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುವುದು, ಆದರೆ ವೃಥಾ ಖರ್ಚು ಮಾಡದಿರುವುದು ಉತ್ತಮ. ನಿಮ್ಮ ಭವಿಷ್ಯದ ಕನಸು ನನಸಾಗಬಹುದು. ಹಿರಿಯರ ಸಲಹೆ ಸಿಗುವುದು. ಅತ್ತೆ ಮನೆ ಕಡೆಯಿಂದ ಕೆಟ್ಟ ಸುದ್ದಿ ಬಂದು ಇದರಿಂದ ಮನಸ್ಸಿಗೆ ನೋವಾಗಬಹುದು. ಕುಂಭರಾಶಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚುವುದು, ನಿಮ್ಮ ಹಣವನ್ನು ಧಾರ್ಮಿಕ ಚಟುವಟಿಕೆಗಳಲ್ಲಿ ಬಳಸುವಿರಿ. ನಿಮ್ಮ ವ್ಯಾಪಾರದಲ್ಲಿ ವಿಜಯ ಸಾಧಿಸುವ ಸಂಭವವಿದೆ. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗುವಿರಿ ಮತ್ತು ಸಾಮಾಜಿಕ ಸಂವಹನೆಯಲ್ಲಿ ಅದೃಷ್ಟ ಕಾಣುವಿರಿ. ವೃತ್ತಿ ಸ್ಥಳದಲ್ಲಿ ನಿಮ್ಮ ಗುರಿಯನ್ನು ಸುಲಭವಾಗಿ ಸಾಧಿಸಿಕೊಳ್ಳುವಿರಿ. ಮೀನರಾಶಿ. ಇಂದು ಹೊಸ ಕೆಲಸ ಪ್ರಾರಂಭಿಸಲು ಸೂಕ್ತವಲ್ಲ. ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದು. ಹೆಚ್ಚಿನ ಕೆಲಸದ ಒತ್ತಡವಿರುವುದು. ಮತ್ತೊಬ್ಬರ ಅಭಿಪ್ರಾಯದ ಮೇರೆಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಿಲ್ಲಿಸಿ. ನಿಮ್ಮ ಆಕ್ರಮಣಕಾರಿ ನಡವಳಿಕೆಯನ್ನು ನಿಗ್ರಹಿಸಿ. ಧ್ಯಾನ ಪ್ರಾಣಾಯಾಮಗಳನ್ನು ಮಾಡಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.